ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಫುಲ್ ಸೈಲೆಂಟ್ ಆಗಿದೆ. ಯಾರು ಎಲ್ಲೂ ತುಟಿಕ್ ಪಿಟಿಕ್ ಅಂತಿಲ್ಲ. ಬಹಿರಂಗ ಚಟಾಪಟಿ ನಡೀತಾ ಇದ್ರು ಕೂಡ ಹೈಕಮಾಂಡ್ ಮೌನಕ್ಕೆ ಶರಣಾಗಿದೆ. ಏನ್ ರೀಸನ್ ಅಂತ ಈ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹಿಂದೇಟು ಹಾಕ್ತಿದ್ದಾರೆ. ಒಂದರ ಮೇಲೆ ಒಂದರಂತೆ ಸಚಿವರು ಅವ್ರ ಮನೆಗೆ ದೌಡಾಯಿಸ್ತಿದ್ದಾರೆ, ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಹೀಗಿದ್ರು ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ವಾರ್ ಬಳಿಕವೂ ಕೂಡ ನಾಯಕರ ಜಟಾಪಟಿಗೆ ಖರ್ಗೆ ಮೌನ ವಹಿಸಿದ್ದಾರೆ. ಹಾಗಾದ್ರೆ ಇದು ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಅಲ್ಲಿ ಸುರ್ಜೇವಾಲಾ ಅವರಾಗಿರಬಹುದು, ಕೆಸಿ ವೇಣುಗೋಪಾಲ್ ಆಗಿರಬಹುದು, ಇಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಾಗಿರಬಹುದು, ಯಾವುದೇ ವಿಚಾರಕ್ಕೂ ಅವರು ಮಾತನಾಡ್ತಾ ಇಲ್ಲ. ಡಿಸಿಎಂ ಸೃಷ್ಟಿ ಆಗಿರಬಹುದು, ಸಿಎಂ ಬದಲಾವಣೆ ವಿಚಾರ ಆಗಿರಬಹುದು, ಮತ್ತು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ವಿಚಾರ ಆಗಿರಬಹುದು. ಇಷ್ಟೆಲ್ಲ ಜಟಾಪಟಿ ಕಾಂಗ್ರೆಸ್ ನಾಯಕರ ಮಧ್ಯೆ ವಾರ್ ಆಗ್ತಾ ಇದ್ರೂ ಕೂಡ ಹೈಕಮಾಂಡ್ ನಾಯಕರು ಮಾತ್ರ ಸೈಲೆಂಟ್ ಆಗಿ ಎಲ್ಲವನ್ನ ವೀಕ್ಷಿಸ್ತಾ ಇದ್ದಾರೆ. ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಮುಂದೆ ಏನಾದರೂ ಪ್ಲಾನ್ ಇದೆಯಾ ಇವ್ರದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಸದ್ಯಕ್ಕಿದೆ. ಆದರೆ ಕಾಂಗ್ರೆಸ್ನ ನಾಯಕರು ಏನೇನು ಸ್ಟೇಟ್ಮೆಂಟ್ ಕೊಡಬೇಕೋ, ತಮಗೇನೇನು ಬೇಕೋ ಎಲ್ಲ ಹೇಳ್ತಾರೆ. ನಾವು ಕೂಡ ಆಕಾಂಕ್ಷಿ ಅಂತ ಹೇಳ್ತಾರೆ, ಒಬ್ಬರಿಗೆ ಒಂದೇ ಹುದ್ದೆ ಅಂತಲೂ ಕೂಡ ಹೇಳ್ತಾರೆ. ಎಲ್ಲ ಹೇಳಿದ ನಂತರ ಎಲ್ಲವೂ ಹೈಕಮಾಂಡ್ ಬಿಟ್ಟ ವಿಚಾರ ಅಂತ ಕೊನೆಯದಾಗಿ ಒಂದು ಸೆಂಟೆನ್ಸಲ್ಲಿ ಹೇಳ್ತಾರೆ. ಆದರೆ ಹೈಕಮಾಂಡ್ ನಾಯಕರೇ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಖರ್ಗೆ ಅವ್ರನ್ನ ಮೇಲಿಂದ ಮೇಲೆ ನಾಯಕರು ಭೇಟಿ ಮಾಡ್ತಿದ್ದಾರೆ. ಹೀಗಿದ್ರೂ ಕೂಡ ಯಾವ ರೆಸ್ಪಾನ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಸದ್ಯಕ್ಕೆ ಈ ವಿಚಾರವಾಗಿ ಬರ್ತಾ ಇಲ್ಲ. ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ರಾಜ್ಯ ನಾಯಕರು ಮಾತ್ರ ಒಂದಾದ ನಂತರ ಒಂದರಂತೆ ಖರ್ಗೆ ಅವರನ್ನ ಭೇಟಿ ಮಾಡ್ತಿದ್ದಾರೆ, ತಮಗೆ ಬೇಕಾಗಿರುವಂತಹ ಸ್ಥಾನಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ಗಪ್ಚುಪ್ ಆಗಿದೆ. ಏನ್ ರೀಸನ್? ಸಭಾ ಬಹಳ ಮುಖ್ಯವಾಗಿರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಅನ್ನುವಂಥದ್ದು ತಾರಕಕ್ಕೇರಿದೆ. ಪ್ರತಿದಿನ ಕೂಡ ಒಂದಿಲ್ಲೊಬ್ಬರು ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು, ಒಂದು ರೀತಿಯಲ್ಲಿ ಕೂಡ ಹೈಕಮಾಂಡ್ ನಾಯಕರಿಗೆ ಇರಿಸು ಮುರುಸು ಕೂಡ ಆಗ್ತಾ ಇರುವಂಥದ್ದು. ಅಂದ್ರೆ ಒಂದು ಬಣ ಹೇಳ್ತಾ ಇರುವಂಥದ್ದು ಸರ್ಕಾರ ಉತ್ತಮವಾಗಿ ನಡ್ಕೊಂಡು ಹೋಗ್ತಿದೆ, ಆದರೆ ಯಾಕೆ ಈ ರೀತಿ ಗೊಂದಲಗಳಿಗೆ ಅವಕಾಶ ಕೊಡಬಾರ್ದಾಗಿತ್ತು ಅನ್ನುವಂಥದ್ದು ಕೂಡ ಕೇಳ್ಬರ್ತಿದೆ. ಮಗದೊಂದು ಕಡೆ ತಮ್ಮದೇ ಆದಂತಹ ದಾಳಗಳನ್ನ ಉಳಿಸುವ ಮೂಲಕ ಒಂದಷ್ಟು ಜನ ಸಚಿವರು ಕೂಡ ಬಿಗಿಪಟ್ಟನ್ನು ಹಿಡಿಯುವಂತ ಒಂದು ಪ್ರಯತ್ನ ಆಗಿದ್ದಾರೆ. ಈಗಾಗಲೇ ಕೂಡ ಹಲವು ಸಚಿವರು ಎಐಸಿಸಿ ನಾಯಕನ ಭೇಟಿಯಾಗಿದ್ದಾರೆ, ತಮ್ಮದೇ ಆದಂತಹ ಅಹವಾಲನ್ನ ಮಂಡಿಸಿದ್ದಾರೆ. ಒಂದಷ್ಟು ಬಿಗಿಪಟ್ಟ ಕೂಡ ಅಲ್ಲಿ ಮಂಡಿಸುವಂತ ಒಂದು ಪ್ರಯತ್ನ ಆಗಿದೆ. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಒಂದಾದ್ರೆ, ಮಗದೊಂದು ಕಡೆ ಸಿಎಂ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನ ಮುಂದುವರಿಸಬೇಕು ಅನ್ನುವಂಥ ಮತ್ತೊಂದು ಬಿಗಿಪಟ್ಟಾಗಿದೆ. ಒಂದು ವೇಳೆ ಅಂತ ಸನ್ನಿವೇಶ ಸೃಷ್ಟಿ ಆದ್ರೆ ದಲಿತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ಪಟ್ಟನ್ನು ಕೂಡ ಈಗ ಉರುಳಿಸ್ತಾ ಇರುವಂಥದ್ದು. ಇದೆಲ್ಲದ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ನಿಜಕ್ಕೂ ಕೂಡ ಮೌನಕ್ಕೆ ಶರಣಾಗಿರುವಂಥದ್ದು ಸಾಕಷ್ಟು ಜಿಜ್ಞಾಸೆಗೆ ಅಡಿ ಮಾಡಿಕೊಟ್ಟಿದೆ. ಒಂದು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅವಲೋಕಿಸುತ್ತಿದೆಯಾ ಅನ್ನುವಂಥ ಸಹಜವಾಗಿ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಯಾಕಂದ್ರೆ ಈ ಹಿಂದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಬೇಕು ಅನ್ನುವಂತ ವಾರ್ನನ್ನು ಕೂಡ ಕೊಟ್ಟಿದ್ರು ರಾಜ್ಯ ನಾಯಕರಿಗೆ. ಆದ್ರೂ ಕೂಡ ಅವರ ಎಚ್ಚರಿಕೆಗೂ ಯಾವುದೂ ಕೂಡ ಮಣಿಯದೆ ನಿರಂತರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಸಾಕಷ್ಟು ಕೂಡ ಚರ್ಚೆಗೆ ಗ್ರಾಸ ಆಗಿದೆ. ಹಾಗಾಗಿ ನಿನ್ನೆಯಷ್ಟು ಕೂಡ ದೆಹಲಿಗೆ ತೆರಳುವ ಮುನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಧ್ಯಮಗಳ ಮುಂದೆ ಕೈಯನ್ನು ಮುಗಿದ್ರೆ ಹೊರತು ಯಾವುದೇ ರೀತಿಯ ಹೇಳಿಕೆಗಳು ಕೊಡುವಂತದ್ದಾಗಿರ್ಬೋದು, ಮತ್ತೆ ಎಚ್ಚರಿಕೆ ಕೊಡುವಂತ ಪ್ರಯತ್ನ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಆಗಲಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ಬಗ್ಗೆ ಕಾದು ನೋಡುವ ಪರಿಸ್ಥಿತಿಗೆ ನಿರ್ಮಾಣ ಆಗ್ತಿದೆಯಾ, ಅಥವಾ ಮುಂದಿನ ದಿನಗಳಲ್ಲಿ ಕ್ರಮಕ್ಕಾಗಿ ಸಂದರ್ಭಕ್ಕಾಗಿ ಕಾಯ್ತಿದ್ಯಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರುತ್ತದೆ. ಮಗದೊಂದು ಕಡೆ ಒಂದ್ ವೇಳೆ ಗೊಂದಲಕ್ಕೆ ಒಳಗಾಗಿ ಅಸಹಾಯಕ ಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಇದ್ದಾರಾ ಅನ್ನುವಂಥದ್ದು ಕೂಡ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ವ್ಯಕ್ತ ಆಗ್ತಿರುವಂತದ್ದು ಪ್ರಶ್ನೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಸಾಕಷ್ಟು ಕುತೂಹಲಕ್ಕೆ ಅಡಿ ಮಾಡಿಕೊಟ್ಟಿರುವಂತದ್ದು. ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.